ರಾಜ್ಕುಮಾರ್ ಹೇಳ್ಯಾರಲ್ಲ ಸರ್, ಏನಂತ? ಜನರಿಂದ ನಾ ಮೇಲೆ ಬಂದೆ, ಜನರನ್ನೇ ನಾ ದೇವರೆಂದೆ ಅಂತಂದೇಳಿ. ಹಂಗ ಸರ್, ನಾವು ರಾಜ್ಕುಮಾರ್ ಫ್ಯಾನ್ ಸರ್ ಯಾವಾಗ್ಲೂ. ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್. ಅದು ದಿವಸ 1.5 ಪ್ಯಾಕೆಟ್ 2 ಪ್ಯಾಕೆಟ್ ಅಕ್ಕಿ ಹೋದ್ ಸರ್. ಅಕ್ಕಿ ಹಂಗಾರೆ ವ್ಯಾಪಾರ ಎಷ್ಟಾಗ್ತಿತ್ತು? ವ್ಯಾಪಾರ ಒಂದು 12-13 ಸಾವಿರ ಆಗ ಸರ್ ದಿನ. ದಿನ ಎಷ್ಟು ತಾಸ್ನಾಗ ಸರ? ಎಷ್ಟು ತಾಸು ಅಂತಂದೇನಿಲ್ಲ, ಮಧ್ಯಾಹ್ನ ಒಂದು 3 ತಾಸು ಸರ, ರಾತ್ರಿ ಸಾಯಂಕಾಲ ಒಂದು 3 ತಾಸು ಸರ್. ಮಸ್ತ್ ಆಗ್ತಲ್ಲ, ಚೆನ್ನಾಗ ಸರ್. ಒಳ್ಳೆ. ಈಗ ಇದು ಏನಾಗುತ್ತೆ? ಇದು ಎಷ್ಟಾಗುತ್ತೆ? ಇದು ಒಳ್ಳೆ ಚೆನ್ನಾಗತ್ತೆ ಸರ್. ಎಷ್ಟಾಗುತ್ತೆ? ಇದೆ ಸರ್ ಒಂದು 10-15 ಆಗುತ್ತೆ ಸರ್. ಇಲ್ಲೆಲ್ಲ ಇಟ್ಗಿ ಬಟ್ಟಿ ಕೆಲಸ ಮಾಡೋರು ಸ್ವಲ್ಪ ಜಾಸ್ತಿ ಕೊಟ್ರೆ ಜನ ತನಾಟಿ ಬರ್ತಾರೆ. ಜಾಸ್ತಿ ಕೊಟ್ಟರು ರುಚಿ ಇಲ್ಲ ಅಂದ್ರೆ ಯಾರು ಬರಲ್ಲ ಸರ್. ಬರಲ್ಲ. ರುಚಿನೂ ಬೇಕು, ಜಾಸ್ತಿನೂ ಬೇಕು ಜನಕ್ಕೆ. ಆಮೇಲೆ ಇದು ರೊಕ್ಕನೂ ಸ್ವಲ್ಪ ಕಡಿಮೆ ಆಗ್ಬೇಕು. ಬೇರೆ ಕಡೆಗೆಲ್ಲ ಜಾಸ್ತಿ ಐತೆ ಸರ್ ಪ್ರೈಸ್. ನಮ್ಗೆ ಏನಿಲ್ಲ, ಸಾಕು ನಾವೆಲ್ಲ ಮನೆಯಲ್ಲ ಮಾಡ್ತೇವೆ, ನಮ್ಗೆ ಎಷ್ಟರ ಉಳಿಲಿ ತೃಪ್ತಿಯಿಂದ ಇದೆ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಹಾಗೂ ಮಧ್ಯಾಹ್ನದ ಊಟದ ಮನೆ ಊಟಕ್ಕೂ ತಮಗೆ ಸ್ವಾಗತ. ನೀವು ಯಾವಾಗಲಾದರೂ ಹರಿಹರಕ್ಕೆ ಬಂದಿದ್ದರೆ, ಹರಿಹರ ಮತ್ತು ಈ ಕಡೆ ಹೋದರೆ ಹರಿಹರ ಇದೆ, ಈ ಕಡೆ ರಾಣೆಬೆನ್ನೂರು ಮಧ್ಯೆ ಒಂದು ಹೋಟೆಲ್ ಸಿಗುತ್ತೆ ನಿಮಗೆ, ಹಳ್ಳಿ ಮನೆ ಊಟ ಅಂಥೇಳಿ. ಅದ್ಭುತವಾಗಿರುತ್ತೆ. ಇಲ್ಲಿ ಫಿಶ್ ಊಟ ಸಿಗುತ್ತೆ ಮತ್ತು ಚಿಕನ್ನು, ಮಟನ್ನು ಮತ್ತು ಬಿಸಿ ಬಿಸಿ ರೊಟ್ಟಿ ಸಿಗುತ್ತೆ, ಖಡಕ್ ರೊಟ್ಟಿ ಸಿಗುತ್ತೆ, ಚಪಾತಿ ಸಿಗುತ್ತೆ, ಮುದ್ದೆ ಸಿಗುತ್ತೆ. ಇಷ್ಟು ಅದ್ಭುತವಾದ ಊಟ ಒಂದೇ ಕಡೆ ಸಿಗುತ್ತೆ. ಎಲ್ಲ ಮನೆಯವರು ಸೇರಿ ಮಾಡ್ತಾರೆ, ಮನೆ ಟೇಸ್ಟ್ ಇರುತ್ತೆ. ಹಾಗಾಗಿ ಈ ಹೋಟೆಲಿನ ಪರಿಚಯ ತಮಗೆ ಮಾಡಿಸ್ತೀನಿ. ಬನ್ನಿ, ಇದರದ್ದು ಕತೆ ಏನು, ಏನೇನು ಸಿಗುತ್ತೆ ಅಂತ ಎಲ್ಲ ವಿವರವಾಗಿ ತಿಳ್ಕೊಳ್ತೀನಿ. ಈ ಹಳ್ಳಿ ಮನೆ ಊಟಕ್ಕೆ ತಮಗೆ ಸ್ವಾಗತ ಗೆಳೆಯರೆ, ಬನ್ನಿ. ನಮಸ್ಕಾರ ರೀ, ಹೆಂಗದಿರಿ? ಆರಾಮದಿರಾ? ಸೂಪರ್. ಏನು ಹೆಸರು ರೀ ನಿಮ್ದು? ರೇಖಾ ಅಂತ. ರೇಖಾ ಅವರು, ಹೇಳ್ರಿ ಈ ಹೋಟೆಲ್ ಕತೆ ಎಷ್ಟು ವರ್ಷ ಆಯ್ತು ಶುರು ಮಾಡಿ? ಏನ್ ಕತೆ? ಹೋಟೆಲ್ ಮಾಡಿ 2 ವರ್ಷ ಆಯ್ತ್ರಿ. 2 ವರ್ಷ ಆಯ್ತು. ಫಸ್ಟ್ ಇಂದಾನೆ ಎಗ್ ರೈಸ್ ಅಂಗಡಿ ಮಾಡ್ತಾ ಇದ್ವಿ. ಇವಾಗ ಇದನ್ನ ಮಾಡ್ಕೊಂಡಿದ್ದೇವೆ. ಎಗ್ ರೈಸ್ ಅಂಗಡಿ ಎಲ್ಲಿ ಮಾಡ್ತಿದ್ರಿ? ಮಾಕ್ನೂರ್ ಕ್ರಾಸ್ ಹತ್ರ ರೀ, ಬೀಚ್ ಕೆಳಗ ಅಲ್ಲಿ ಮಾಡ್ತಿದ್ರಿ. ಅಲ್ಲಿ ಎದಕ್ ಬಿಟ್ರಿ? ಇಲ್ರಿ, ಇದನ್ ಮಾಡೋಣ ಅಂತ ಚೆನ್ನಾಗೈತಿ ಅಂತ ಇದನ್ ಮಾಡಾಕತ್ತಿ. ಊಟ ಬಿಸಿ ಊಟ ರೊಟ್ಟಿ ಆಗ್ಯಂದಾಗೆ ರೊಟ್ಟಿ ಅದನ್ನ ಎಲ್ಲ ಮಾಡ್ಕೊಡೋಣ. ಚಿಕನ್ ಊಟ, ಮೀನ್ ಊಟ, ಫಿಶ್ ಊಟ ಅಲ್ಲಿ ಹೆಂಗ್ ನಡೀತಿತ್ರಿ? ಅಲ್ಲಿ ಚೆನ್ನಾಗಿತ್ರಿ, ಚಲೋ ನಡೀತಿತ್ತು. ಇಲ್ಲಿನೂ ಚೆನ್ನಾಗೈತಿ. ಓಕೆ, ಈಗ ಅದನ್ನ ಬಿಟ್ರಿ, ಇದನ್ನ ಇಟ್ಕೊಂಡ್ರಿ? ಮಾಡ್ತದವ್ರಿ, ಅದನ್ನು ಮಾಡ್ತದಾರ, ಇಲ್ಲಿನೂ ಮಾಡ್ತದವ್ರಿ. ಎಗ್ ರೈಸ್ ಮಾಡ್ತೇವೆ ಈಗ. ಅದು ಆಯ್ತಾ? ಅದು ಆಯ್ತು. ಹೌದನ? ಒಂದು ಬಂಡ್ಯಾಗ ಮಾಡ್ತಿದ್ರಿ ಅವಾಗ ಎಗ್ ರೈಸ್ ಅಂದ್ರ, ಅದರ ಎಕ್ಸ್ಪೀರಿಯನ್ಸ್ ಹೆಂಗೈತಿ? ಇದು ದೊಡ್ಡದ ಹೋಟೆಲ್ ಹೆಂಗೈತಿ? ಏನನ್ಸುತ್ತೆ? ಇದನ್ನು ಐತ್ರಿ, ಕೆಲಸ ಒಂದ್ ಸ್ವಲ್ಪ ಜಾಸ್ತಿ ಆಗತ್ತೆ, ಮಾಡ್ಕೊಂತೇವೆ ಹಂಗೇನು. ಅಲ್ಲಿ ಆದ್ರೆ ಕೆಲಸ ಕಡಿಮೆ ಆಗ್ತಿತ್ತ? ಅಲ್ಲಿ ಕೆಲಸ ಕಡಿಮೆ, ಇಲ್ಲಿ ಕೆಲಸ ಜಾಸ್ತಿ. ಈಗ ಅಲ್ಲಿ ದುಡಿಮೆ ಅಲ್ಲಿ ಹೆಂಗೈತಿ, ಇಲ್ಲಿ ಹೆಂಗೈತ್ರಿ? ಅಲ್ಲಿನೂ ಚೆನ್ನಾಗೈತ್ರಿ, ಇಲ್ಲಿನೂ ಚೆನ್ನಾಗೈತ್ರಿ. ಇಲ್ಲಿನೂ ಚೆನ್ನಾಗೈತಿ. ಓಕೆ. ಗ್ರೇವಿ ಫೇಮಸ್ ಸರ್ ನಮ್ಮ ಹತ್ರ. ಗ್ರೇವಿ, ಚಿಕನ್ ಗ್ರೇವಿ, ಮೀನ್ ಫ್ರೈ. ಆಯ್ತು ಆಯ್ತು. ಚಿಕನ್ ಫ್ರೈ. ಅಡಿಗೆ ಏನ್ ನೀವು ಕಲ್ತಿದ್ರಿ? ನಾವೇ ಮನಿ ಅಡಿಗೆ ಹೆಂಗ್ ಮಾಡ್ತೇವೆ ಆ ತರನ ಮಾಡ್ತೇವೆ, ಬೇರೆ ಏನು ಮಾಡಲ್ರಿ. ಅವತ್ತಿಂದ ಅವತ್ತೇ ಮಸಾಲೆ ಮಾಡ್ತೇವೆ, ಅವತ್ತಿಂದ ಅವತ್ತೇ ಅಡಿಗೆ ಮಾಡ್ತಾರೆ. ಓಕೆ, ಏನೇನ್ ಮಾಡ್ತೀರಿ ಅಡಿಗೆ? ಫಿಶ್ ಶೇರ್ವಾ ಮಾಡ್ತಾವ್ರಿ, ಚಿಕನ್ ಮಾಡ್ತಾವ್ರಿ, ಮಟನ್ ಮಾಡ್ತಾವ್ರಿ ಅಷ್ಟೇ. ಫಿಶ್, ಚಿಕನ್, ಮಟನ್ 3 ಐಟಮ್ ಯಾವಾಗಲೂ ಇರುತ್ತೆ. ಅದ್ರ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಕೊಡ್ತೀರಿ? ಬಿಸಿ ರೊಟ್ಟಿ, ಮುದ್ದಿ, ರಾಗಿ ಮುದ್ದಿ. ರಾಗಿ ಮುದ್ದಿನೂ ಕೊಡ್ತೀರಾ? ಚಪಾತಿ. ಬಾರಿ ಆತಲ್ಲ ಊಟ. ಬೆಳಿಗ್ಗೆ ಏನಾದ್ರೂ ಇರುತ್ತಾ ನಿಮ್ದು? ಬೆಳಗ್ಗೆ ಏನಿರಲ್ರಿ, 1 ಗಂಟೆದಿಂದ ಸ್ಟಾರ್ಟ್ ಆಗುತ್ತೆ ಊಟ. ಎಲ್ಲಿವರೆಗೆ ಕೊಡ್ತೀರಿ ಊಟ? ರಾತ್ರಿ 11 ಗಂಟೆ ಮಟ. ರಾತ್ರಿ ದಿವಸ ರಜಾ ಗಿಜಾ ಇಲ್ಲ? ಇಲ್ಲ, ರಜಾ ಇರುತ್ತೆ, ನಮಗ್ ಬೇಕಾದಾಗ ಅಷ್ಟೇ ರಜಾ ಮಾಡ್ಕೊಂತೇವೆ. ಹಬ್ಬ ಹುಣ್ಣಿಮೆ ಬಂದ್ರೆ ನಮಗ್ ಬೇಕಾದಾಗ ರಜಾ ಮಾಡ್ತೇವ್ರಿ, ರಜಾ ಇರಲ್ಲ. ರಜಾ ಇರಲ್ಲ? ಇಲ್ಲ. ಓಕೆ. ನೀವು ಮದುವೆ ಆಗಿ ಬಂದಾಗ ಯಜಮಾನ್ರು ಏನ್ ಮಾಡ್ತಿದ್ರು? ಅವ್ರು ಗೌಂಡಿ ಕೆಲಸ ಮಾಡ್ತಾ ಇದ್ರು. ಗೌಂಡಿ? ಇವಾಗ ಮಾಡ್ತಾರ. ಹೌದಾ? ಹೋಟೆಲ್ ಮಾಡ್ಕೊಂಡೆ? ಹೋಟೆಲ್ ಮಾಡ್ಕೊಂತಾನೆ ಗೌಂಡಿ ಕೆಲಸ ಮಾಡ್ತಾ ಇದ್ರು. ನೀವೇನು ಓದಿದ್ರಾ? ಇಲ್ರಿ, ನಾವು ಓದಿಲ್ರಿ, 7ನೇ ಕ್ಲಾಸ್ ಅಷ್ಟೇ ಓದಿದೇವ್ರಿ. ಬಾಳ ಏನ್ ಓದಿಲ್ಲ. ಓಕೆ. ಯಾವ ತವ್ರ ಮನಿ ನಿಮ್ದು? ನಮ್ದು ಹರಿಹರ ರೀ. ಇಲ್ಲಿ ಹೂವಿನ ಮರಡ್ಯಾಗ ಇರೋದ್ರಿ ಈಗ. ಹೌದಾ? ಯಜಮಾನ್ರ ಊರು ಅದು? ಅಲ್ರಿ, ಕಂಡೇರಾಯನಹಳ್ಳಿ ರೀ ಯಜಮಾನ್ರ ಊರು. ಹೌದಾ?
ನಮಸ್ಕಾರ ರೀ. ನಮಸ್ತೆ. ಏನ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ತೋಟಗೇರ್ ಸರ್. ನಾಗರಾಜ್? ನಾಗಪ್ಪ ಮಲ್ಲಪ್ಪ ತೋಟಗೇರ್. ಬಿಲ್ಡಿಂಗ್ ವರ್ಕ್ ಮಾಡ್ತೀವಿ, ಮನೆ ಕಟ್ಟಡ ಮಾಡ್ತೀವಿ. ಆಮೇಲೆ ಮೂಲತಃ ಅಪ್ಪರು ಭಟ್ರು ಯಾವಾಗಲೂ ಇದೇ ದಂಧೆ ಮಾಡ್ಕೊಂತ ಬಂತೀವಿ. ಸ್ವೀಟ್ ಐಟಮ್ ಎಲ್ಲ ಮಾಡ್ತೀವಿ. ತಿರ್ಗಾ ಎಗ್ ರೈಸ್ ಮಾಡಿದ್ವಿ. ಒಂದು 8 ವರ್ಷ ಮಕ್ಕಳ ಕ್ಲಾಸಲ್ಲಿ ಕಂಟ್ರಳ್ಳಿ ಎಗ್ ರೈಸ್ ಸೆಂಟರ್ ಅಂತ ಓಪನ್ ಮಾಡಿದ್ವಿ. ತಿರ್ಗಾ ಇದೆಲ್ಲ ಮನೆ ರೀತಿ ಮಾಡಿದ್ ನೋಡಿ ಹಳ್ಳಿ ಮನೆ ಹೆಸರು ಅಂತಂದೇಳಿ ಎಲ್ಲರ ಅಭಿಪ್ರಾಯ ಬಂತು. ಅವಾಗ ಹಳ್ಳಿ ಮನೆ ಅಂತಂದು ನಾಮಕರಣ ಮಾಡಿದ್ವಿ. ಹಳ್ಳಿ ಮನೆ ಅಂತ ಮಾಡಿದ್ರಿ. ಓಕೆ. ಅಡಿಗೆ ಅಪ್ಪರಿಂದ ಕಲ್ತ್ರಿ ನೀವು? ಅಪ್ಪರಿಂದ ಕಲ್ತ್ರಿ. ಎಲ್ಲ ಅಡಿಗೆ ಬರುತ್ತೆ ನಿಮ್ಗೆ? ಎಲ್ಲ ಅಡಿಗೆ ಎಲ್ಲ ಮಾಡ್ತಾವ್ರಿ. ಮತ್ತು ಹೋಟೆಲ್ ಯಾವ ಮಾಡ್ತೀರಿ ನೀವು? ಮೇಸ್ತ್ರಿ ಕೆಲಸ ಯಾವ ಮಾಡ್ತೀರಿ? ಮೇಸ್ತ್ರಿ ಕೆಲಸ ಈಗ ಬಿಟ್ಟವ್ರಿ ಸದ್ಯಕ್ಕೀಗ. ಭಾಳ ಜನ ಆಳಿನ ಕೊರತೆ ಆಗಿತ್ತು, ಬಿಟ್ಟವ್ರಿ. ಈಗ ಹೋಟ್ಲೇ ಮಾಡ್ಕೊಂತ ಹೋಗ್ತದ್ರಿ. ಹೆಂಗೆ ನಡತ್ರಿ ಹೋಟೆಲ್? ಚೆನ್ನಾಗೈತ್ರಿ. ಓಕೆ. ಈ ಹೋಟೆಲ್ನಾಗ ಅಲ್ಲಿಂದ ಹುಡುಕೊಂಡು ಬಂದ್ರೆ ನಿಮ್ಮದೇ ಹೋಟೆಲ್ ಸಿಗುತ್ತೆ, ಮತ್ತೆ ಯಾವ ಹೋಟೆಲ್ ಇಲ್ಲ ಇಲ್ಲಿ ಅಲ್ಲ? ಅದಾವ್ರಿ ಅಲ್ಲದಲ್ಲೇ. ಇಲ್ಲಿ ಹೆಚ್ಚಿಗೆ ಒಟ್ಟು ನಮ್ದ ಒಟ್ಟು ಚೆನ್ನಾಗಿದೆ ಐತ್ರಿ. ಎಲ್ಲ ಐಟಮ್ ಇಟ್ಟಿರಿ ನೀವು? ಎಲ್ಲ ಇರ್ತದೆ. ಪರ್ಮನೆಂಟ್ ಕಸ್ಟಮರ್? ಪರ್ಮನೆಂಟ್ ಕಸ್ಟಮರ್ ಅದ. ಬ್ಯಾಡಗಿಯಿಂದ ಬರ್ತಾರೆ, ದಾವಣಗೆರೆಯಿಂದ ಬರ್ತಾರೆ. ಇಲ್ಲಿ ಹಳ್ಳಿ ನದಿಹಳ್ಳಿ, ಮಾಕ್ನೂರು, ಮುದೇನೂರು, ಚಳಗೇರಿ. ಫಿಶ್ ಭಾಳ ಓಡ್ತೀರಿ ನಮ್ಮ ಹತ್ರ. ಫಿಶ್ ಚಿಕನ್ ಚೆನ್ನಾಗಿ ಓಡ್ತೈತ್ರಿ. ಎಲ್ಲಿಂದ ತರಿಸ್ತೀರಿ ಫಿಶ್? ಫಿಶ್ ನಾವು ಹರಿಹರದಿಂದ ತರ್ತೇವ್ರಿ. ಹರಿಹರ ಮಾರ್ಕೆಟಿಂದ. ಒಳ್ಳೆ ಸಿಗುತ್ತಾ? ಒಳ್ಳೆ ಚೆನ್ನಾಗಿರುತ್ತೆ. ಓಕೆ. ಯಾವ ಮೀನು? ನಾವು ಕಾಟ್ಲಾ ತರ್ತೇವ್ರಿ, ಪಾಂಪ್ಲೆಟ್ ತರ್ತೀವಿ, ಬಾಂಗ್ಲಾ ತರ್ತೇವೆ. 3 ತರ್ತೀರಿ. ದಿವಸ ಇರುತ್ತೆ ಮೀನು ಹಂಗಾರೆ? ದಿವಸ ಇರುತ್ತೆ. ಮಕ್ಕಳು ಎಷ್ಟು ನಿಮಗೆ? 2 ಇದ್ದಾರೆ. ಏನೇನು ಮಾಡ್ತಾರೆ? ಒಬ್ಳು ಡಿಗ್ರಿ ಮಾಡ್ತದಳ್ರಿ, ಒಬ್ಬನು ಸೆಕೆಂಡ್ PUC ಮಾಡ್ತದ. ಹೌದಾ? ಮಕ್ಕಳ ಬಗ್ಗೆ ಏನು ಕನ್ಸು ಕಂಡಿದ್ದೀರಿ? ಏನ್ರಿ ಅವರು ಒಂದು ವಿದ್ಯಾವಂತರ ಆಗ್ಬೇಕಂತ ಮಾಡ್ಕೊಂಡದವ್ರಿ. ವಿದ್ಯಾವಂತರ ಆದ್ರೆ ಚೆನ್ನಾಗತ್ರಿ, ಚೆನ್ನಾಗುತ್ತೆ ಅಂತ. ಏನೋ ಕಷ್ಟಪಟ್ಟು ನಾವು ದುಡಿತದ. ಅವರು ಮಾಡ್ತಾರ್ರಿ ಕೆಲ್ಸನ. ಮಗನು ಮಾಡ್ತಾನೆ, ಮಗಳು ಮಾಡ್ತಾಳೆ, ಅವಳು ರೊಟ್ಟಿ ಮಾಡ್ತಾನೆ, ಇವನು ಅಂಗಡಿ ಮಾಡ್ತಾನೆ. ರಜೆ. ಹೌದಾ? ಓಕೆ. ಮನೆಯವ್ರೆ ಎಲ್ಲಾರ? ಮನೆಯವರ ಮಾಡ್ತಾವ್ರಿ. ಮತ್ತೆ ರಜಾ ಯಾವತ್ತು ನಿಮ್ಗೆ? ಬರೀ ದುಡಿಯೋದಾತಲ್ಲ. ರಜೆ ನಾವು ಏನಾರ ಹಬ್ಬ ಹುಣ್ಣಿಮೆ ಇದ್ದಾಗ ರಜಾ ಮಾಡ್ಕೊಂತಾವ್ರಿ. ವಾರ ರಜಾ ಏನಿಲ್ಲ? ಇಲ್ಲ ಇಲ್ಲ. ಓಕೆ. ಯಾವತ್ತರ ಒಂದ್ ದಿವಸ ಸೋಮವಾರ ದಿನ ರಜಾ ಮಾಡ್ತಾವ ಅಷ್ಟೇ, ಮತ್ತೆ ಮಾಡಲ್ಲ. ಓಕೆ. ರೇಟ್ ಏನು ನಿಮ್ದು? ರೇಟ್ ನಮ್ದು ಮೀನು ಊಟ 150 ಸರ್. ಚಿಕನ್ ಊಟ 150. ಏನೇನು ಕೊಡ್ತೀರಿ ಮೀನು ಊಟದಲ್ಲಿ? ಒಂದು 8 ಪೀಸ್ ಚಿಕನ್ ಕೊಡ್ತೇವೆ ರೀ. ರೈಸ್ ಕೊಡ್ತೀವಿ. 2 ರೊಟ್ಟಿ ಕೊಡ್ತೇವೆ. 2 ರೊಟ್ಟಿ ಕೊಡ್ತೀವಿ. ಬಿಸಿದ ಆಗ ಸುಡ್ತಾದ್ರೆ ಹೆಣ್ಮಕ್ಳು. ಇಲ್ಲ ರಾಗಿ ಮುದ್ದೆ ಐತ್ರಿ, ಬಿಸಿ ರಾಗಿ ಮುದ್ದೆ. ಬಿಸಿ ರಾಗಿ ಮುದ್ದೆ ಕೊಡ್ತೀವಿ. ಓಕೆ. ಒಟ್ಟು 150 ರೂಪಾಯಿದಾಗ ಊಟ? 150 ರೂಪಾಯಿದಾಗ ಊಟ ಐತಿ. ಚಿಕನ್ ಡ್ರೈ ಐತಿ, ಚಿಕನ್ ಮಸಾಲ ಐತಿ, ಚಿಕನ್ ಎಣ್ಣೆ ಖಾರ, ಮಟನ್ ಎಣ್ಣೆ ಖಾರ, ಮಟನ್ ಮಸಾಲ, ಮಟನ್ ಡ್ರೈ. ಅದೇನು ಎಣ್ಣೆ ಖಾರ ಅಂತಿರಲ್ಲ, ಏನದು? ಎಣ್ಣೆ ಖಾರ ಅಂದ್ರೆ ಸ್ಪೆಷಲ್ ಸರ್. ಅದಿಲ್ಲಿ ಸ್ಪೆಷಲ್? ಹಾಂ ರೀ. ಹೌದಾ? ಎಣ್ಣೆ ಖಾರ ಸ್ಪೆಷಲ್. ಏನು ಹಾಕ್ತೀರಿ ಅದಕ್ಕೆ? ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಪೇಸ್ಟು, ಆಮೇಲೆ ಮಸಾಲ. ಓಕೆ. ಇಲ್ಲೇ ಹೋಮ್ಮೇಡ್ ಮಸಾಲ ಸರ್. ನಾವೆಲ್ಲ ಇಲ್ಲೇ ಮನೆಯಾಗೆ ಮಾಡ್ಕೊಂತೀವಿ ಸರ್. ಮನೆಯಾಗೆ ಮಾಡ್ತೀರಿ? ಎಲ್ಲ ಮನೆಯಾಗೆ. ಮನೆ ಇಲ್ಲೇ ಮಾಡ್ಕೊಂಡ್ರಿ? ಮನೆ ಇಲ್ಲೇ ಸರ್. ಇದೇ ಮನೆ ಇದೆ ಸರ್. ಹೋಟೆಲ್ ಇದೆ? ರಾತ್ರಿ 12 ಗಂಟೆಗೆ ಬಂದು ಕೇಳಿದ್ರೆ ಊಟ ಕೊಡ್ತೀವಿ ಸರ್. ಹೌದಾ? ಹೌದು. ನಮಸ್ಕಾರ ರೀ. ನಮಸ್ಕಾರ ಸರ್. ಏನು ರೀ ಯಜಮಾನ್ರ ಹೆಸರು? ನಾಗರಾಜ್. ನಾಗರಾಜ್ ಸರ್, ಎಷ್ಟು ವರ್ಷ ಆಯ್ತು ಇಲ್ಲಿ? ಇಲ್ಲಿ 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು. ಮೊದ್ಲು ಏನು ಮಾಡ್ತಿದ್ರಿ? ಮೊದಲು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಬೆಂಗಳೂರಾಗ? ಯಾವ ಏರಿಯಾದಾಗ ರೀ? ಇಂದಿರಾನಗರ. ಏನು ಮಾಡ್ತಿದ್ರಿ ಅಲ್ಲಿ? ಬಾರಲ್ಲಿ ಕೆಲಸ ಆಗಿದೆ. ಬಾರಲ್ಲಿ? ನಮ್ಮೂರು ನಮ್ಗೆ ಚಂದ ಅಂತ ಬಂದ್ರಿ. ಇಲ್ಲಿ ಹೆಂಗೈತ್ರಿ? ಚೆನ್ನಾಗೈತೆ. ಚೆನ್ನಾಗೈತೆ? ಎಲ್ಲ ಚೆನ್ನಾಗಿ ನೋಡ್ಕೊತಾರೆ, ಎಲ್ಲ ಚೆನ್ನಾಗಿ. ಆರಾಮಾಗಿದ್ದೀರಿ? ಆರಾಮಾಗಿದೆ. ಓಕೆ. ಎಷ್ಟು ವಯಸ್ಸು ನಿಮ್ಗೀಗ? ಈಗ 67 ಸರ್. 67? ಯಾವಾಗ ಬೆಂಗಳೂರಿಗೆ ಹೋದ್ರಿ ನೀವು? 83 ಅಲ್ಲಿ. 83ನಲ್ಲೇ ಬೆಂಗಳೂರಿಗೆ ಹೋದ್ರಿ? ಅವಾಗ ಹೇಗಿತ್ತು ಬೆಂಗಳೂರು? ನಿಮ್ಮ ಪರಿಸ್ಥಿತಿ ಹೇಗಿತ್ತು? ಯಾಕೆ ಹೋದ್ರಿ ಬೆಂಗಳೂರಿಗೆ ಅಂತ? ಸುಮ್ಮನೆ ಹೋಗಿ ಸರ್ ಬೆಂಗಳೂರಿಗೆ. ಅಲ್ಲಿ ಕೆಲಸ ಮಾಡೋದಂತೆ ಬಾರಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಕ್ಯಾಶಿಯರ್ ಮಾಡಿದ್ರು 1 ತಿಂಗಳಲ್ಲಿ. ಕ್ಯಾಶಿಯರ್ ಮಾಡಿದ್ರು? ಹಂಗೆ 40 ವರ್ಷ ಅಲ್ಲೇ ಕೆಲಸ ಮಾಡಿ. ಒಂದೇ ಬಾರಲ್ಲಿ? ಮತ್ತು ಅದು ಹೆಂಗ್ರಿ? ಎಂಥ ನಂಬಿಕೆ? ಅದು ಹೆಂಗೆ ಬಿಟ್ಟು ಬಂದ್ಬಿಟ್ರಿ? ಓನರ್ ಒಳ್ಳೆಯರು ಸರ್. ಓನರ್ ಒಳ್ಳೆಯವರು? ತುಂಬ ಒಳ್ಳೆಯವರು. ಹೌದಾ? ಓಕೆ. ಆಮೇಲೆ ಈಗ ಮಾಡೋಕ್ಕಾಗಲ್ಲ, ಈಗೆಲ್ಲ ವಯಸ್ಸಾದ್ಮೇಲೆ ಬಾರಲ್ಲಿ ನಿಂದ್ರಕ್ಕಾಗಲ್ಲ. ಓಕೆ. ಈಗ ಆರಾಮಾಗಿದ್ದೀರಾ? ಬಾರಲ್ಲಿ ಒಳ್ಳೆ ಟಿಪ್ಸ್ ಗಿಪ್ಸು ಸಂಬಳ ಒಳ್ಳೆ ಚೆನ್ನಾಗಿ ಸಿಗುತ್ತೆ ಅಂತಾರೆ ಸರ್. ಸಿಗುತ್ತೆ ಅಂದರೆ ನಮ್ಗೆ ಮಾಡೋಕ್ಕಾಗಬೇಕಲ್ಲ ಸರ್. 24 ಗಂಟೆ ನಿಂತು 12-13 ಗಂಟೆ ನಿಂತೇ ಇರಬೇಕು. ಕುಂದ್ರಕ್ಕಾಗಲ್ಲ, ಕೌಂಟ್ರಲ್ಲಿ ನಿಂತೇ ಇರ್ಬೇಕಲ್ಲ. ಅಯ್ಯೋ.
ಆ ಏರಿಯಾನ ಬಿಟ್ಟು ಹಂಗಾಗಿ ಸಾಕು ದುಡ್ದಿದ್ದಂತ ಊರಿಗೆ ಬಂದಿರಿ. ಹೌದು ಇಲ್ಲಿ ಆರಾಮದಿರೋದಲ್ಲ? ಆರಾಮಿದ್ದೀನಿ ಸರ್. ಸೂಪರ್. ಕನ್ಸಿತ್ತ ಇಂಥದ್ದೊಂದು ಹೋಟ್ಲ್ ಮಾಡ್ಬೇಕು? ಹೌದು ಸರ್, ಇದು ಕನಸಿತ್ತು ಸರ್ ನಮ್ದು. ಇನ್ನು ಮುಂದೆ ಏನು ಕನಸಿದೆ ನಿಮಗೆ? ನೋಡೋಣ ಸರ್ ಹೆಂಗೆ ಬೆಳೀತೈತೆ, ಜನ ಹೆಂಗೆ ಬೆಳೆಸ್ತಾರ ಹಂಗೆ. ಜನ ಹೆಂಗ್ ಬೆಳೆಸ್ತಾರ ಹಂಗೆ. ಭಾಳ ಒಳ್ಳೆ ಮಾತು ಹೇಳಿದ್ರಿ. ಜನಗಳ ಮನ್ಸು ಮಾಡ್ಬೇಕು ಎಲ್ಲದಕ್ಕೆ. ರಾಜ್ಕುಮಾರ್ ಹೇಳ್ಯಾರಲ್ಲ ಸರ್, ಏನಂತ? ಜನರಿಂದ ನಾ ಮೇಲೆ ಬಂದೆ, ಜನರನ್ನೇ ನಾ ದೇವರೆಂದೆ ಅಂತಂದೇಳಿ. ಹಾ ಹಂಗೆ ಸರ್, ನಾವು ರಾಜ್ಕುಮಾರ್ ಫ್ಯಾನ್ ಸರ್ ಯಾವಾಗಲೂ. ಅರೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್. ಓ ಹೋ ಹೋ, ಯಾವ ಸಿನಿಮಾನೂ ಬಿಟ್ಟಿಲ್ಲ? ಎಲ್ಲ ಸಿನಿಮಾ ನೋಡೀನಿ ಸರ್, ಆಲ್ಮೋಸ್ಟ್ ಬಿಟ್ಟೇನೆ. ಹಾ ನನಗೆ ಅವು ಬರ್ತಾನೆ, ನಮ್ಮದು ದುಡ್ಡು ಇರಲಿಲ್ಲ, ಹಾ ತಿರುಗ ನಮಗೆ ನೋಡೋಕ್ಕಾಗಲಿಲ್ಲ, ದುಡಿಮೆ ಇದ್ಕೊಂಡ್ವಿ. ಹಂಗಾಗಿ ಕೆಲವು ನೋಡಿನಿ, ಕೆಲವು ನೋಡಿಲ್ಲ ಸರ್. ಹೆಂಗ್ ಹೋಗಿದ್ರಿ ಸಿನಿಮಾಕ್ಕೆ? ಸಿನಿಮಾಗೆ ಸರ್ ನಾವೆಲ್ಲ ಸೈಕಲ್ ತಗೊಂಡು ಹೋಗಿವಿ ಸರ್. ಎಲ್ಲೆಲ್ಲಿಗೆ? ರಾಣೆಬೆನ್ನೂರು ಸರ್ ನಮ್ದು. ರಾಣೆಬೆನ್ನೂರು. ಇಲ್ಲಿಂದ ಹರಿಹರ 1-2 ಸಿನಿಮಾ ನೋಡಿವಿ ಸರ್. ಹಾ ಅಂದ್ರೆ ಬಟ್ ಹರಿಹರದಾಗ ರಾಜ್ಕುಮಾರ್ ಸಿನಿಮಾ ಜಾಸ್ತಿ ಬೀಳ್ತಿರ್ಲಿಲ್ಲ, ಎಲ್ಲ ರಾಣೆಬೆನ್ನೂರು ಬೀಳ್ತಿದ್ವು. ಹಾ ರಾಣೆಬೆನ್ನೂರು ನೋಡಿದೆ ಸರ್. ಹಾ ಏನು ಮೊದಲನೇ ಶೋನ ನೋಡ್ತಿದ್ದೀರನ? ಸರ್ ಹಂಗೇನಿಲ್ಲ, ಹಂಗೇನಿಲ್ಲ ಅಂತಂದೆಲ್ಲ. ಹಾ ದುಡ್ಡಿದ್ರೆ ಮೊದಲನೇ ಶೋ ನೋಡ್ತಿದ್ವಿ. ಹಾ ದುಡ್ಡಿಲ್ಲ, ಬಡತನ, ಹಾ ಬಡತನದಿಂದ ಬಂದವಿ. ಹಾ ಸುಮ್ಮನೆ ಯಾವಾಗ ನೋಡ್ಬೇಕು ಅನ್ಸಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡೋದು, ಬಿಟ್ಬಿಟ್ರೆ ಯಾವ ನೋಡ್ತಿರ್ಲಿಲ್ಲ ಸರ್. ಟಿಪ್ಪನ್ನ ತರಿಸ್ಕೊಂಡು ಹೋಗಿದ್ದೀರಾ ನೀವು? ದುಡ್ದು ತಗೊಂಡು ಹೋಗಿದ್ದೀರಾ? ನಾವು ದುಡ್ಡು ತಗೊಂಡು ಹೋಗ್ತೀವಿ ಸರ್, ನಾವು ದುಡ್ಡು ತಗೊಂಡು ಹೋಗಿದ್ದೀವಿ. ನಮ್ಮ ಅಪ್ಪರು ಹಳ್ಳಿ ಮೇಲೆ ಬಟ್ರ ಕೆಲಸ ಮಾಡಕ್ಕೆ ಹೋಗೋರು ಸರ್, ಅಡಿಗೆ ಕೆಲಸ ಮಾಡಕ್ಕೆ ಹೋಗೋರು. ಹಾ ನಮ್ಮವನು ನಮ್ಮ ಜೋಪಾನ ಮಾಡ್ಯಾರ ಸರ್ ಭಾಳ. ಹೌದಾ? ಹೌದು ಸರ್. ಏನು ಅವ್ರ ಹೆಸರು? ಗೌರಮ್ಮ ಅಂತ ಸರ್. ಗೌರಮ್ಮರು ಎಲ್ಲಿಯಾದ್ರೂ ಕರೀರಿ ಮಾತಾಡ್ಸನ್ ಮತ್ತೆ. ಸರ್ ಅವರು ಎಕ್ಸ್ಪೈರ್ಡ್ ಆದ್ರು ಸರ್. ಅಯ್ಯೋ ಹೌದಾ? ಯಾವಾಗ? ಅಲ್ಲ, 1 ವರ್ಷ ಆಯ್ತು ಸರ್. ಅಪ್ಪರು 2 ವರ್ಷ ಆಯ್ತು ಸರ್ ಎಕ್ಸ್ಪೈರ್ಡ್ ಆಗಿ. ಓ ಹೌದಾ? ಇದ್ರೆ ಇವತ್ತು ಇಬ್ಬರನ್ನು ಮಾತಾಡ್ಸಿದ್ರೇನಪ್ಪ ನಾನು. ಹಾಂ ಹಾಂ ಓಕೆ. ಈ ಹೋಟೆಲ್ ನೋಡಿದ್ರ ಅವರು? ಸರ್ ನೋಡಿಲ್ಲ ಸರ್, ಆ ಹೋಟೆಲ್ ನೋಡಿದ್ರು ಸರ್. ಇದನ್ನ ಹೋಟೆಲ್ ನಮ್ಮ ಅಪ್ಪ ಅಲ್ಲಿ ಕೆಲಸ ಮಾಡೋದು ಸರ್. ನಮ್ಮ ಅಪ್ಪ ಇದನ್ನ ನೋಡಿದ್ರೆ ಖುಷಿ ಪಟ್ಟರು ಸರ್, ಖುಷಿ ಪಟ್ಟರು ಸರ್. ಅಯ್ಯಯ್ಯ. ಅದೇ ಬೇಜಾರು ಸರ್ ನಮ್ಗೆ ಇರೋದು. ಹಾಂ ಹಾಂ ನಾವೆಲ್ಲ ನಾನ್ ವೆಜ್ ಪ್ರಿಯರ್ ಸರ್ ಎಲ್ಲರೂ. ಹೌದಾ? ಹೌದು ಸರ್. ಹಾಂ ಕಳ್ಕೊಂಡ್ಮೇಲೆ ನಾವು ಇಲ್ಲ ಅಂತೀವಿ, ಬಟ್ ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕೊಂಡ್ರಿ ಅಲ್ವಾ? ಚೆನ್ನಾಗಿ ನೋಡ್ಕೊಂಡ್ವಿ ಸರ್. ಹಾಂ ನಮ್ಮ ಅಪ್ಪಗೆ ಪಾರ್ಸಿ ಹೊಡೆದು ಸರ್, ಕುಡಿಯೋದು ಬೇಡ ಅಂದ್ರೂ ಕುಡಿಯೋದು ಕೊಟ್ಟ ಸರ್. ನಾವು ಕುಡಿಯೋದು ಬೇಡ ಅಂತಿರಲಿಲ್ಲ, ಜನ ಬೇಡ ಅನ್ನೋರು. ಹಾಂ ಆದರೂ ನಾವು ಕುಡಿಯೋ ಕೊಟ್ಟ, ಅಣ್ಣ ತಮ್ಮ ಇಬ್ಬರು ಸೇರಿ. ಹೌದಾ? ನಮ್ಮ ಬ್ರದರ್ ಸರ್, ಈಗ ಅಲ್ಲಿ ಅವ್ರು ಎಗ್ರೆಸ್ ಅಂಗಡಿ ಮಾಡ್ತಾರೆ, ಹಾಂ ಅವ್ರಿಗೆ ಎಗ್ರೆಸ್ ಅಂಗಡಿ ಬಿಟ್ಕೊಟ್ಟು ನಾವು ಇಲ್ಲಿ ಬಂದ್ವಿ ಸರ್. ಓ ಹೋ ಹೋ, ಅದು ಇನ್ನೂ ನಡೀತಾ? ಚೆನ್ನಾಗಿ ನಡೀತು ಸರ್. ಅದು ದಿವಸ 1.5 ಪ್ಯಾಕೆಟ್ 2 ಪ್ಯಾಕೆಟ್ ಹಾಕಿ ಹೋದ್ ಸರ್. ಅಕ್ಕಿ? ಹಂಗಾರೆ ವ್ಯಾಪಾರ ಎಷ್ಟಾಗ್ತಿತ್ತು? ವ್ಯಾಪಾರ ಒಂದು 12-13 ಸಾವಿರ ಆಗುತ್ತೆ ಸರ್ ದಿನ. ದಿನ ಎಷ್ಟು ತಾಸ್ನಾಗ ಸರ್? ಎಷ್ಟು ತಾಸು ಅಂತಂದೇನಿಲ್ಲ, ಮಧ್ಯಾಹ್ನ ಒಂದು 3 ತಾಸು ಸರ್, ಹಾಂ ರಾತ್ರಿ ಸಾಯಂಕಾಲ ಒಂದು 3 ತಾಸು ಸರ್. ಭಾಳ ಮಸ್ತ್ ಆಗ್ತಲ್ಲ. ಚೆನ್ನಾಗ ಸರ್, ಒಳ್ಳೆ. ಈಗ ಇದು ಏನಾಗುತ್ತೆ? ಇದು ಎಷ್ಟಾಗುತ್ತೆ? ಇದು ಒಳ್ಳೆ ಚೆನ್ನಾಗುತ್ತೆ ಸರ್. ಎಷ್ಟಾಗುತ್ತೆ? ಇದೆ ಸರ್, ಒಂದು 10-15 ಆಗುತ್ತೆ ಸರ್. 10-15 ದಿವಸ ಆಗುತ್ತೆ. ಬಟ್ ನೀವು ಮನೆಯವರೇ ಸೇರಿ ಮಾಡ್ತಾರಲ್ಲ? ಎಲ್ಲ ಮನೆಯವರು ಸರ್, ಯಾರು. ಹಾಂ ಓಕೆ. ಒಟ್ಟಿನಲ್ಲಿ ಚಲೋ ನಡೆದೈತಿ? ಚೆನ್ನಾಗಿದೆ ಸರ್, ಎಲ್ಲ ಜನರ ಆಶೀರ್ವಾದ ಸರ್. ಹ್ಞೂ ಏನಿರಲಿಲ್ಲ ಸರ್, ನಾನು ಇವಾಗ ಒಳ್ಳೆ ಚೆನ್ನಾಗೇನು ಸರ್, ಜನರು ಕೈ ಹಿಡಿದ್ರು ನಮ್ದು. ಹೌದಾ? ಹೌದು ಸರ್. ಏನಾದರೂ ಗುಟ್ಟು ಹೇಳ್ರಿ, ಯಾಕಂದ್ರೆ ಭಾಳ ಕಷ್ಟ ಇದೆ ಒಬ್ಬನು ಜನಗಳನ್ನ ನಂಬಿಸಿ. ಹೌದು ಹೌದು ಸರ್, ಜನರು ಅಷ್ಟು ನಂಬ್ಸಕ್ಕಾಗಲ್ಲ ಸರ್ ಅಷ್ಟು ಸುಲಭವಾಗಿ. ಜನರು ಯಾರು ಮೂರ್ಖರಲ್ಲ, ಎಲ್ಲರೂ ಭಾಳ ಜಾಣರು, ಬುದ್ಧಿವಂತರು. ರುಚಿ ನೋಡ್ತಾರೆ. ಆಮೇಲೆ ಇಲ್ಲೆಲ್ಲ ಇಟ್ಗಿ ಬಟ್ಟಿ ಕೆಲಸ ಮಾಡೋರು. ಸ್ವಲ್ಪ ಜಾಸ್ತಿ ಕೊಟ್ರೆ ಜನ ತನಾಟಿ ಬರ್ತಾರೆ, ಜಾಸ್ತಿ ಕೊಟ್ಟರು ರುಚಿ ಇಲ್ಲ ಅಂದ್ರೆ ಯಾರು ಬರಲ್ಲ ಸರ್. ಬರಲ್ಲ. ರುಚಿನೂ ಬೇಕು, ಜಾಸ್ತಿನೂ ಬೇಕು ಜನಕ್ಕೆ. ಆಮೇಲೆ ಇದು ರೊಕ್ಕನೂ ಸ್ವಲ್ಪ ಕಡಿಮೆ ಆಗ್ಬೇಕು. ಬೇರೆ ಕಡೆಗೆಲ್ಲ ಜಾಸ್ತಿ ಐತೆ ಸರ್ ಪ್ರೈಸ್, ನಮ್ಗೆ ಏನಿಲ್ಲ, ಸಾಕು ನಾವೆಲ್ಲ ಮನೆಯಲ್ಲ ಮಾಡ್ತೇವೆ, ನಮ್ಗೆ ಎಷ್ಟರ ಉಳಿಲಿ ತೃಪ್ತಿಯಿಂದ ಇದೆ ಸರ್. ಮತ್ತು ನೀವು ಅಲ್ಲಿ ಮೇಸ್ತ್ರಿ ಕೆಲ್ಸಕ್ಕೆ ಹೋದಾಗ ಇಲ್ಲಿ ಯಾರು ಮಾಡ್ತಾರೆ ಅಡುಗೆನ? ಮಿಸ್ತ್ರಿ ಕೆಲ್ಸಕ್ಕೆ ಹೋದಾಗ ನಮ್ಮ ಹೆಣ್ಮಕ್ಳು ಮಾಡ್ತಾರೆ ಸರ್. ಹೌದಾ? ಹೌದು ರೀ ಸರ್. ಓ ಹೋ ಹೋ ಓಕೆ. ಓ ಅದು ಬೇರೆ ದುಡಿಮೆ ಇದೆ ನಿಮ್ದು, ಅದನ್ನ ಇನ್ನೂ ಬಿಟ್ಟಿಲ್ಲ? ಇಲ್ಲ ಸರ್, ಇವಾಗ ಎಲ್ಲ ಬಿಡ್ತಾ, ಆಲ್ಮೋಸ್ಟ್ ಎಲ್ಲ ಬಿಡ್ತಾರೆ ಸರ್. ಓಕೆ. ಇದು ಎಷ್ಟು ಖರ್ಚಾತ್ರಿ ಇದನ್ನ ಮಾಡಕ್ಕೆ? ಭಾಳ ಚಂದ ಐತಿ, ಮಸ್ತ್ ಐತಿ. ಇದು ಭಾಳ ಆಗಿಲ್ಲ ಸರ್, 1.5 ಲಕ್ಷ ಆಗೈತೆ ಸರ್. 1.5 ಲಕ್ಷದಾಗ ಇದನ್ನ ಮಾಡಿರ? 1.5 ಲಕ್ಷದಾಗ ಮಾಡಿ ಸರ್. ಎಲ್ಲ ನಾನೇ ಸರ್, ಎಲ್ಲ ನಾನೇ ಮಾಡಿರೋದು, ಎಲ್ಲ ವರ್ಕ್ ಎಲ್ಲ ನಾನೇ ಮಾಡಿರಿ ಸರ್. ಹೌದಾ? ಓ ವೆಲ್ಡಿಂಗ್ ವೆಲ್ಡಿಂಗ್ ಏನೇನು ಬರ್ತಿದ್ ಒಂದ್ಸಲ ಕರೆಕ್ಟಾಗಿ ಹೇಳ್ಬಿಡ್ರಿ ನೀವು. ಹಾಂ ವೆಲ್ಡಿಂಗು ಮಾಡ್ತೀರಾ? ಯಪ್ಪ ಎಲ್ಲೆಲ್ಲಿ ಕಲ್ತೀರಿ ಕೆಲಸ ನೀವು? ಸರ್ ಕುರಿ ಉಂಡಿ ಕಟ್ ಮಾಡಕ್ಕೆ ಹೋಗಿ ಸರ್ ನನ್ನ ಹಳ್ಳಿ ಮೇಲೆ. ಹಾಂ ವಾ, ಬದುಕು ಭಾಳ ಪಾಠ ಕಲಿಸೈತೆ ಹಂಗಾರೆ ನಿಮಗೆ. ಸರ್ ಅದು ಸಾಕನ ಮಟ್ಟ ಪಾಠ ಕಲಿಸಿ ಸರ್. ಹಾಂ ಅದ್ಭುತ. ಇದು ಭಾಳ ಇಷ್ಟ ಆಯ್ತು ನನಗೆ. 1.5 ಲಕ್ಷದಲ್ಲಿ ಇಷ್ಟು ದೊಡ್ಡ ಜಾಗದಲ್ಲಿ ಇದನ್ನ ಮಾಡಿರಲ್ಲ, ಅದು ಭಾಳ ಖುಷಿ ಆಯ್ತು ನನಗೆ. ಅಂದರೆ ಅದು ಸೇರಿ ಸರ್. ಹಾಂ ಅದು ಸೇರಿ ಅಲ್ಲಿ ಮಾಡಿದೇನಲ್ಲ, ಅದು ಸೇರಿ. ಅದು ಸೇರಿ. ಅದು ಸೇರಿ ಹಾಂ 1.5 ಲಕ್ಷ. ಆಯ್ತು, ಸೂಪರ್. ಓಕೆ. ಬಟ್ ನೀವು ಹುಟ್ಟಿದಾಗಿಂದ ಈ ಹೋಟೆಲ್ ನೋಡಿದ್ದೀರಿ ಅಲ್ವಾ? ಎಗ್ ರೈಸ್ ಎಲ್ಲ ಗೊತ್ತು ನಿಮಗೆ. ಈಗ ಹೋಟೆಲ್ ನೋಡ್ತಾ ಇದ್ದೀರಿ, ಮನೆಯಲ್ಲಿ ಯಾವಾಗಲೂ ಬಿಸ್ನೆಸ್ಸು.
ಏನು ಹೇಳ್ತೀರಿ? ಅಪ್ಪ ಅಮ್ಮನ ಭಾಳ ಕಷ್ಟಪಡ್ತಾ ಇದ್ದಾರೆ ಸರ್ ನಮಗೋಸ್ಕರ. ನಾವೇನಾರು ಮುಂದೆ ಅಚೀವ್ ಮಾಡ್ಬೇಕಂತ ಮಾಡಿದ್ವಿ. ಓಕೆ, ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ? ಏನಾರು ಓದಿ ಏನಾರು ಜಾಬ್ ತಗೋಬೇಕಂತ ಮಾಡೀವಿ ಸರ್. ಓಕೆ, ಈಗ ನಿಮ್ಮ ಅಪ್ಪರಿಗಂತೂ ನಿಮ್ಮ ಭಾಗ್ಯ ಇರಲಿಲ್ಲ ಅಲ್ವೇನ್ರಿ? ಭಾಳ ಕಷ್ಟ ಇತ್ತು ನಿಮ್ಮ. ಭಾಳ ಕಷ್ಟ ಸರ್. ಹಾಂ, ಸಾಲಿಗೆ ಹೋಗ್ಬೇಕಂದ್ರೆ ಫೀಸ್ ಕಟ್ಟೋರು ಇರಲಿಲ್ಲ, ಇಲ್ಲ ಸರ್. ಪುಸ್ತಕ ಕೊಡೋರು ಇರಲಿಲ್ಲ. ಹಾಂ, ಹೌದು ಸರ್. ಅಲ್ವಾ? ಅವಾಗಿನ ಕಷ್ಟ ಅದು ಬೇರೆ. ಅವು ಪುಸ್ತಕ ಕೊಡ್ಸಿರು ಓದ್ತೀವಿ ಸರ್ ನಾವು. ಓದ್ತಿದ್ರಿ? ಅವು ಹಾಂ ಹಾಂ, ಪುಸ್ತಕ ಕೊಡ್ಸಿರಲಿಲ್ಲ ಸರ್ ನಮಗೆ. ಕಷ್ಟ. ಇವತ್ತು ನಿಮಗೆ ಕೇಳಿದ್ದು ಇದೆ ಅಲ್ವಾ? ಹೌದು. ಅವ್ರಿಗೆ ನಿಮಗೆ ಯಾವತ್ತಾದ್ರೂ ಕುತ್ಕೊಂಡು ಅಪ್ಪ ನಿಮಗೆ ಕತೆ ಹೇಳಿದಾರ? ನಂದು ಕಷ್ಟ ಸುಖ ಬಡತನ ಎಲ್ಲ ಹೇಳ್ತಾನೆ ಇರ್ತಾರೆ ಸರ್. ಹೌದಾ? ಹೌದಮ್ಮ, ಮಾತಾಡ್ತೀರಾ? ಓಕೆ, ಏನನ್ಸುತ್ತೆ ಅವನ್ನೆಲ್ಲ ಕೇಳಿದಾಗ? ಅವ್ರ ಕಷ್ಟ ನಮಗೆ ಬರಬಾರ್ದು, ಬರಲ್ಲ ಬಿಡ್ರಿ ಸರ್, ಹಂಗೆ ನೋಡ್ಕೊಂತಾರೆ ಅವರು. ಓಕೆ, ನೀವು ಅವ್ರನ್ನ ಚಂದಾಗಿ ನೋಡ್ಕೋಬೇಕು ಚಂದ ಅಲ್ವಾ? ಈಗ ನೀವೇನು ಕೆಲಸ ಮಾಡ್ತೀರಿ ಇಲ್ಲಿ ಹೋಟೆಲ್ನಲ್ಲಿ? ಸರ್ ನಾವು ಕಾಲೇಜ್ ಮುಗಿಸ್ಕೊಂಬಂಡು ಏನಾರು ಹೆಲ್ಪ್ ಕೇಳಿದರೆ ಹೆಲ್ಪ್ ಮಾಡ್ತೀವಿ ಸರ್. ಮನೇಲಿ ಇನ್ನೊಬ್ರು ನಿಮ್ಮ ಎಲ್ಲ ಮಾಡ್ತಾರೆ, ಅವರು ಎಲ್ಲ ಅಡಿಗೆ ಐಟಮ್ ಮಾಡ್ತಾರೆ. ಹೌದಾ? ಎಲ್ಲ ಕಲ್ತು ಬಿಟ್ಟಿದ್ದೀರಿ? ಅವ್ರು ನಾವೆಲ್ಲರೂ ಹೋದ್ರೂ ಅವರೇ ನಡೆಸ್ತಾರೆ ಸರ್. ಎಲ್ಲ ಐಟಮ್ ಮಾಡ್ತಾರೆ ಸರ್. ಇಲ್ಲ ಅಂದ್ರೆ ಇವನ್ನೇ ಮಾಡ್ತಾನೆ. ಹಾಂ, ಕಸ್ಟಮರ್ನ ಹ್ಯಾಂಡಲ್ ಮಾಡೋದೊಂದು ಟೆಕ್ನಿಕ್. ಒಬ್ಬೊಬ್ರು ಒಂದೊಂದು ಥರ ಬರ್ತಾರೆ. ಹೇಗೆ ಮೇಂಟೈನ್ ಮಾಡ್ತೀರಿ? ಹೇಗೆ ಮಾತಾಡ್ತೀರಿ? ಖುಷಿಯಿಂದ ಮಾತಾಡಿಸ್ಬೇಕು ಸರ್. ಅವ್ರು ಹೆಂಗಿರ್ತಾರೆ ಹಂಗೆ ಕನ್ವರ್ಟ್ ಆಗ್ಬೇಕು ಸರ್ ಅವ್ರ ಜೊತೆ. ಹಾಂ, ಒಬ್ಬೊಬ್ರದ್ದು ಮೂಡ್ ಒಂದೊಂದು. ಹಾಂ, ನಮ್ದು ಇಲ್ಲಿ ಏನೋ ಬಿಸಿ ಇದ್ರೆ ಅವ್ರಿಗೆ ಟ್ರೀಟ್ ಮಾಡೋದೇ ಬೇರೆ ಆಗ್ಬಾರ್ದು. ಅವ್ರು ಇದನ್ನೇ ಅವ್ರಿಗೆ ಟ್ರೀಟ್ ಮಾಡ್ಬೇಕು, ಚೆನ್ನಾಗಿ ತಂಗಿ. ಅಲ್ವಾ? ಖುಷಿಯಿಂದಾನೇ ಟ್ರೀಟ್ ಮಾಡ್ಬೇಕು ಸರ್. ಓಕೆ, ದೊಡ್ಡ ಜವಾಬ್ದಾರಿ ಅದು ಅಲ್ವಾ? ಹೌದು ಸರ್. ಹೌದು ಸರ್. ಐಟಮ್ ಬೇಕಾದ್ರೆ ಹೆಚ್ಚು ಕಡಿಮೆ ಕೊಟ್ಟರು ನಡೆದೋದು, ಬಟ್ ಮಾತುಕತೆಯಲ್ಲಿ ಹೌದು ಸರ್. ಕಷ್ಟ ಆಗ್ತದೆ. ಅದರಂತ ಮಾತಿನಂತ ರುಚಿನೇ ಆದಲ್ಲ ಸರ್. ಮಾತಿನಂತ ರುಚಿನೇ ಆದಲ್ಲ ಸರ್. ಹೌದು ಸರ್. ಓಕೆ, ಮಾತಿನಂತ ರುಚಿನೇ ಆದಲ್ಲ ಸರ್. ನೋಡ್ರಿ ಇದು. ಹೌದಲ್ರಿ ಸರ್? ಏನಮ್ಮ ಯಜಮಾನ್ರು ಹೇಳ ಸರ್, ಅವಾಗ ಮಾತಾಡಿದ್ರು ಹೊತ್ತು ಮುತ್ತು ಹೊಡೆದ್ರು ಹೊತ್ತು ಅಂತ ಹೇಳ್ಯಾರಲ್ಲ ಸರ್. ಹಂಗೆ ಸರ್, ಮಾತಿನಂತ ರುಚಿನೇ ಆದಲ್ಲ ಸರ್. ನಾವು ಅವ್ರನ್ನ ಚೆನ್ನಾಗಿ ಮಾತಾಡ್ಸ್ಕೊಂತ ಇದು ಮಾಡಿದ್ವಿ ಅಂದ್ರೆ ಉಪ್ಪು ಖಾರ ಕಡಿಮೆ ಇದ್ರು ತಿನ್ಕೊಂಡು ಹೋಗ್ತದೆ ಸರ್. ಹಾಂ, ಮತ್ತೆ ಇಲ್ಲಪ್ಪ ಇನ್ನೊಂದು ಚೆನ್ನಾಗಿ ಮಾಡು. ಹೌದು, ಅಡ್ಜಸ್ಟ್ ಮಾಡ್ಕೊಂತಾರೆ ಸರ್. ಅದನ್ನ ನಾವು ಎಲ್ಲ ಚಲೋ ಇದ್ದು ಎಲ್ಲ ಚಲೋ ಹಾಂ ಸರ್. ಯಾರು ಇದು ಮಾಡಲ್ಲ ಸರ್. ಜನ ಪ್ರೀತಿ ಗಳಿಸ್ಯಾರದ ಸರ್, ಅದು ಅದೇ ಒಂದು ದೊಡ್ಡ ವಿಷಯ ಸರ್. ದೊಡ್ಡದು ಸರ್ ಅದು. ದೊಡ್ಡದು. ಅದರಂತ ಭಾಗ್ಯನೇ ಆದಲ್ಲ ಸರ್. ಜನರ ಪ್ರೀತಿ ಗಳಿಸ್ಯಾನಂತ ಭಾಗ್ಯನೇ ಆದಿಲ್ಲ. ಹೌದು ಸರ್. ನೀವು ಇಲ್ಲೊಂದೇ ಅಲ್ಲ, ಹೊರಗೂ ಬೇಕಾದಷ್ಟು ಪ್ರೀತಿ ವಿಶ್ವಾಸಗಳು. ಹೌದು ಸರ್. ಹೌದು ಸರ್. ಮೇಸ್ತ್ರಿ ಫೀಲ್ಡಲ್ಲಿ ಅಲ್ಲಿ ಕೂಡ ನಿಮಗೆ ಪ್ರೀತಿ ವಿಶ್ವಾಸ ಗಳಿಸ್ಬೇಕಾಗತ್ತೆ. ಒಂದು ಬಿಟ್ಟು ಒಂದು ಬಿಲ್ಡಿಂಗ್ ಅವರು ಕೊಡ್ಬೇಕಾಗುತ್ತೆ, ಮಾಡ್ಬೇಕಾಗುತ್ತೆ. ಅಲ್ಲಿ ಹೆಂಗಿದೆ ನಿಮ್ದು? ಅಲ್ಲಿ ಚೆನ್ನಾಗಿದೆ ಸರ್, ಅಲ್ಲಿ ಏನು ತೊಂದರೆ ಇಲ್ಲ ಏನು. ಬಟ್ ಜನರ ಕೈ ಸಿಗ್ತಾರಿಲ್ಲ ಸರ್, ಕೆಲಸಗಾರರ ಕೈ ಸಿಗ್ತಾರಿಲ್ಲ. ಹಂಗಾಗ್ಬಿಟ್ಟಿವಿ ಸರ್ ಅಷ್ಟೇ ಕೆಲಸ. ಇಲ್ಲಿ ಕೆಲಸಗಾರ ಸಿಗ್ತಾರ ಆರಾಮಾಗಿ ಈಗ ನಿಮ್ಮ ಕೆಲಸಕ್ಕೆ? ಇಲ್ಲ ಸರ್, ನಮ್ಮ ಕೆಲಸಕ್ಕೆಲ್ಲ ನಾವು ಮನೆಯಲ್ಲ ಅದಾವಲ್ಲ ಸರ್. ಹಂಗಾಗಿ ಕೆಲಸಗಾರ ಏನೋ ಇದನ್ನು ಮಾಡಲ್ಲ ಸರ್. ಹೌದಾ? ಎಲ್ಲ ನಮ್ಮ ಮಗಳು ಬಂದು ಅಂದ್ರೆ ಕಾಲೇಜಿಂದ ಅವಳು ನೋಟಿಸ್ ಬಿಡ್ತಾಳೆ, ಇವನು ಬಂದಂದ್ರೆ ಇವನು ಕ್ಯಾಶ್ ಮೇಲೆ ಕುಂದಿರ್ತಾನೆ. ಸುಮ್ಮನೆ ಏನದಿಲ್ಲ ಸರ್, ಎಲ್ಲ ಹೆಲ್ಪ್ ಮಾಡ್ತೀವಿ ನಾವು. ಮನೆಯಲ್ಲ ಎಷ್ಟೇ ಜನ ಮಾಡ್ತೀವಿ ಸರ್. ನಮ್ಮ ತಂಗಿ ಸರ್ ಅದು ನೋಟಿಸ್ ಬಿಡಕ್ಕೆ ಬರ್ತಾರೆ. ನಾವೆಲ್ಲ ಆಲ್ಮೋಸ್ಟ್ ನಾವು ಅಪ್ಪರ್ ಬಟ್ಟರಿಂದ ನಾವೆಲ್ಲ ಹೋಟ್ಲ್ ಫೀಲ್ಡ್ ಸರ್. ನಮ್ಮ ತಂಗಿಯರ್ದು ಎಗ್ ರೈಸ್ ಅಂಗಡಿ ಸರ್. ಅಲ್ಲಿ ಏನು ಸೈಟ್ ಗೀಟ್ ಮಾಡಿ ಮನೆಗೆ ಮಾಡ್ಕೊಂಡಿದೆ ಸರ್. ಇಲ್ಲಿ ಬಂದ ಮೇಲೆ ಈ ದುಡಿಮೆ ಹತ್ತಿದ ಮೇಲೆ ಒಂದು 5 ಸೈಟ್ ತಗೊಂಡ್ರು ಸರ್. 5 ಸೈಟ್ ತಗೊಂಡ್ರು ಸರ್. ಚೆನ್ನಾಗಾಗ್ಯಾವೆ. ಎಲ್ಲ ಕೌಲತಿ ಮಾರ್ಗದುರ್ಗಮ್ಮನ ಆಶ್ರವ ಸರ್. ಅಯ್ಯೋ, ನಿಮ್ಮ ಶ್ರಮದ ಫಲ ಸರ್. ಅಲ್ಲ, ಖುಷಿ ಆಯ್ತು ರೀ. ಮನೆ ಯಾವಾಗ ಕಟ್ತೀರಿ ಮತ್ತೆ ಸರ್? ಮನೆ ಅದೇ ಈ ಸತಿ ಕಟ್ಟಿಸ್ಬೇಕಂತ ಸರ್. ಈ ಯುಗಾದಿಗೆ ಈ ವರ್ಷದಾಗ ಪ್ಲಾನ್ ಎಲ್ಲ ರೆಡಿ ಆಗಿ ಐತೆ. ಓಕೆ. ಹಾಂ, ಯಜಮಾನ್ರು ಬೇಕಾದಷ್ಟು ಮನೆ ಕಟ್ಟಿರ್ಬೋದು, ಬಟ್ ಈ ಮನೆ ಭಾಳ ವಿಶೇಷ ಅಲ್ಲ? ಹೌದ್ರಿ. ಏನೇನು ಡಿಮ್ಯಾಂಡ್ ಇದೆ? ಎಷ್ಟು ಫ್ಲೋರ್ ಕಟ್ತೀರಿ? ಇಲ್ಲ ಸರ್, ಒಂದೇ ಫ್ಲೋರ್ ಸಿಂಪಲ್ ಆಗಿ ಕಟ್ಟಿ ಸರ್. ಹಾಂ, ಕಟ್ಟ್ರಿ. ಮನೆ ಚಿಕ್ಕದಿರಲಿ ಸರ್, ಮನಸ್ಸು ದೊಡ್ಡದಿರ್ಬೇಕು ಸರ್. ಉಳಿತಾಯದ ಕಾರ್ಯಕ್ರಮ ಏನೇನು ಮಾಡಿರಿ? 5 ಸೈಟ್ ಅಂತೂ ಮಾಡಿರಿ. ಮಗಳ ಮದುವೆಗೆ 5 ಸರ್ ಉಳಿತಾಯ ಮಾಡ್ಕೊಂಡ್ರಿ. ಮಗಳ ಮದುವೆ ಮಾಡೋದೇನು ಚಿಂತಿಲ್ಲ ಬಿಡ್ರಿ, ಮಾಡ್ಕೊಂಡು ಹೋಗ್ತಾರೆ. ಇವಾಗ ಎಣ್ಣೆ ಅಂತಾರೆ. ಮಗಳ ಮದುವೆ ಮಾಡಕ್ ದುಡ್ಡಿಗೆ ಇಡ್ಬೇಕು ಅನ್ನಂಗಿಲ್ರಿ, ಏನ್ ಮಾಡ್ಕೊಂಡು ಹೋಗ್ತಾರೆ. ಹಂಗೆ ನೋಡ್ರಿ, ಉಲ್ಟಾ ಆಗೋಯ್ತು ಕಾಲ. ನಮ್ಮ ಅಕ್ಕನ ಮಗ ಕೊಟ್ಟವ್ರಿ ಎಲ್ಲ. ಏನ್ ಮಾಡ್ತಾರೆ?
ಅವರು ವ್ಯವಸಾಯ ಮಾಡ್ತಾರೆ, ವ್ಯವಸಾಯ ತರಕಾರಿ ವ್ಯಾಪಾರ ಮಾಡ್ತಾರೆ. ಚೆನ್ನಾಗಿ ಆರ್ಲಿ ಅಮ್ಮ, ಡಿಪ್ಲೊಮಾ ಮಾಡ್ಕೊಂಡ್ರೆ ಹುಡುಗ. ಒಳ್ಳೆ ಮನುಷ್ಯರಿದ್ರೆ ಸಾಕು ಅಲ್ವಾ, ಅದು ಸಾಕು. ಏನ್ರಿ ಸರ್, ಈಗ ಆಸ್ತಿ ಇದ್ದವ್ರಿಗೆ ಕೊಟ್ರೆ ಅದನ್ನ ನೋಡ್ತಿರಲ್ಲ ಸರ್ ಜಗತ್ತು. ಹಾಂ, ಹೌದು. ಅದಕ್ಕೇ ಏನು ಸಿಂಪಲ್ ಆಗಿರೋ ಕೊಡ್ಬೇಕಂತ ನಮ್ದು ಒಂದು ಕನಸು ಸರ್. ಏನು ತಪ್ಪೈತಿ, ನಾವು ದುಡ್ಡು ಕೊಡ್ತಿರ್ತೀವಿ, ಅವ್ರು ಹೌದು. ದುಡ್ಡು ತಿಂತಾರೆ. ಏನು ಒಂದು 10 ಎಕರೆ ಆಸ್ತಿ ಇದ್ರು ದುಡಿಬೇಕು ಸರ್ ಅಲ್ಲೇ ಹೋಗಿ. ಹೌದು ಹೌದ್ರಿ, ಹೌದು. ಏನು ಆಸ್ತಿ ಇಲ್ದ್ರೆ ನಮಗಿಂತ ಚೆನ್ನಾಗದ ಸರ್. ಹಾಂ, ಹೌದು. ನಮ್ದು ಐತಿ ಸರ್, ಅಲ್ಪ ಸ್ವಲ್ಪ ಜಮೀನು ಐತಿ. ಆದರೂ ನಾವು ಆ ಜಮೀನಾಗ ಏನು ಊಟ ಮಾಡಲ್ಲ. ಹೌದಾ? ಹಾಂ. ಓಕೆ, ಖುಷಿ ಆಯ್ತು. ಎಲ್ಲ ನೆರವೇರಲಿ. ಗೃಹ ಪ್ರವೇಶಕ್ಕೆ ಕರೆಯೋದನ್ನ ಮರಿಬೇಡ್ರಿ. ಕರಿತೇವೆ ಸರ್, ನಿಮ್ಮ ಗೃಹ ಪ್ರವೇಶ ನಿಮ್ಮ ನಂಬರ್ ಕೊಟ್ಟು ಹೋಗ್ರಿ, ಕರಿತೇವೆ ಸರ್. ಇನ್ನೂ ಚೆನ್ನಾಗಾಗಲಿ ಈ ಹೋಟ್ಲು. ಈ ವಿಡಿಯೋ ನೋಡಿ ಬೇಕಾದಷ್ಟು ಜನ ಇಲ್ಲಿ ಬರಲಿ, ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಲಿ. ಆಯ್ತು ಸರ್. ಓಕೆ ಗೆಳೆಯರೇ, ಇಷ್ಟೊತ್ತು ಈ ಫ್ಯಾಮಿಲಿ ಕತೆ ಕೇಳ್ತಾ ಇದ್ರಿ. ದಾರಿಯಲ್ಲಿ ಹೋಗ್ತಾ ಯಾಕೋ ಬೋರ್ಡ್ ನನಗೆ ಇಷ್ಟ ಆಯಿತು, ಹಾಗಾಗಿ ಮನೆ ಊಟ ಅನ್ನೋದಕ್ಕೆ ಬಂದು ಈ ವಿಡಿಯೋ ಮಾಡಿದ್ದೀನಿ. ಈ ಅಟ್ಮಾಸ್ಫಿಯರ್ ಭಾಳ ಚೆನ್ನಾಗಿದೆ. ಒಂದು ಹೊಟ್ಟೆ ಹಸ್ತು ಬಂದವ್ರಿಗಂತೂ ಅದ್ಭುತವಾದ ಊಟ ಇಲ್ಲಿ ಇರುತ್ತೆ. ಫಿಶ್ ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ. ಬನ್ನಿ ಊಟ ಮಾಡಿ. ಬಿಸಿ ಬಿಸಿ ರೊಟ್ಟಿ ಸಿಗುತ್ತೆ, ಖಡಕ್ ರೊಟ್ಟಿ ಸಿಗುತ್ತೆ, ಚಪಾತಿನೇ ಸಿಗುತ್ತಾ ಸರ್? ಚಪಾತಿ, ಕಡಕ್ ರೊಟ್ಟಿ, ರಾಗಿ ಮುದ್ದೆ, ಆಮೇಲೆ ಎಲ್ಲವೂ ಬಿಸಿ ಬಿಸಿನೇ ಸಿಗುತ್ತೆ. ಅವಾಗಲೇ ಮಾಡಿಕೊಡ್ತಾರೆ. ಇನ್ನೊಂದ್ಸಲ ಅಡ್ರೆಸ್ ಹೇಳೋಣ ಸರ್. ಸರ್, ಹಳ್ಳಿ ಮನೆ ಹೋಟೆಲ್, ಹಾಂ, ಕೌಲತ್ತಿ ಸರ್. ಹಾಂ, ದುರ್ಗಾ ಕಾಲೋನಿ ಮುಂಭಾಗ. ಹಳ್ಳಿ ಮನೆ ಹೋಟೆಲ್, ದುರ್ಗಾ ಕಾಲೋನಿ ಮುಂಭಾಗ, ಕೌಲತ್ತಿ. ಹಾಂ, ದುರ್ಗಾ ಕಾಲೋನಿ ಮುಂಭಾಗ, ಕೌಲತ್ ಅಂತ ಹೇಳ್ತಾರೆ. ಕೌಲತ್ತಿ ಸರ್. ಇಲ್ಲಿ ಗೂಗಲ್ ಮ್ಯಾಪ್ ಹಾಕಿರ್ತೀನಿ, ಇವ್ರ ನಂಬರ್ ಬರ್ತಾ ಇದೆ, ನಂಬರು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಬನ್ನಿ. ಈ ಸಲ ಹರಿಹರಕ್ಕೆ ಎಷ್ಟು ಕಿಲೋಮೀಟರ್ ಸರ್ ಇದೆ? 6 ಕಿಲೋಮೀಟರ್. 6 ಕಿಲೋಮೀಟರ್ ಅಷ್ಟೇ. ರಾಣೆಬೆನ್ನೂರು 18 ಕಿಲೋಮೀಟರ್. ರಾಣೆಬೆನ್ನೂರು ರಾಣೆಬೆನ್ನೂರಿಂದ ಭಾಳ ಜನ ಬರ್ತಾರೆ ಸರ್ ನಮಗೆ. ಹೌದಾ? ಓಕೆ. ಹಾಂ ಸರ್. ಓ, ಫೇಮಸ್ ಹೋಟೆಲ್ ಇದು. ಬನ್ನಿ, ಒಂದ್ಸಲ ಟೇಸ್ಟ್ ಮಾಡಿ, ಈ ಕುಟುಂಬಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಹೇಳಿ.